ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಹುಟ್ಟುಹಬ್ಬ. ನಗರದ ಕೀರ್ತಿ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದಂತ ಮಾಜಿ ಸಚಿವ ಪುತ್ರರಾದ ಶ್ರೀ ವಿಜಯಕುಮಾರ್ ಜಿ ರಾಮಕೃಷ್ಣ ಹುಟ್ಟುಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಅವರ ಅಭಿಮಾನಿ ಬಳಗದ ವತಿಯಿಂದ ಜರುಗಿಸಲಾಯಿತು. ಇಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತ ಶ್ರೀ ಪ್ರಕಾಶ್ ಹೆಗರಿಗೆ ಅವರು ರಾಜಕೀಯದಲ್ಲಿ ಏಳು ಬೀಳು ಇದ್ದೇ ಇರ್ತದೆ, ಎದೆಗುಂದದೆ ಮುಂದೆ ನಡೆಯಬೇಕು, ಕಮಲಾಪುರ ಮತಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸ ಮಾಡಬೇಕು, ಅದರ ಜೊತೆಗೆ ನೀವು ಚಿಕ್ಕ ವಯಸ್ಸಿನವರು ಕಾಲಾವಕಾಶ ಸಿಗ್ತದೆ, ಇನ್ನು ಸಮಯವಿದೆ, ವಯಸ್ಸಾದವರು ಜಾಗ ಖಾಲಿ ಮಾಡಿದರೆ ಆ ಜಾಗದಲ್ಲಿ ನಾವು ಹೋಗೋಣ ಅಂತ ಮಾರ್ಮಿಕವಾಗಿ ನುಡಿದ್ರು. ಈ ಕಾರ್ಯಕ್ರಮದಲ್ಲಿ ಕಮಲಾಪುರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿನಾಥ್ ಪಾಟೀಲ್, ಸ್ವತಃ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಕೆಪಿಸಿಸಿ ಸದಸ್ಯರು ಡಾಕ್ಟರ್ ಜಹೀರ್, ಗುರು ಮಾಟೂರ್, ಪ್ರಕಾಶ ಹಾಗರಗಿ, ಲಿಂಗಣ್ಣ ಪ್ರಭುತ್ಕರ್, ಜಗದೇವಪ್ಪ ಅಂಕಲಗಿ, ನಿರ್ಮಲಾ ಬರಗಾಲಿ, ವಿಶ್ವನಾಥ್ ತಡಕಲ್ ಮುಂತಾದವರು ಈ ಸಂದರ್ಭದಲ್ಲಿ ಭಾಗಿಯಾಗಿತ್ತು. ಈಗಾಗಲೇ ಮಾತನಾಡಿದ ಬಹುತೇಕ ಪಕ್ಷದ ಮುಖಂಡರು, ಹಿರಿಯರು ಗ್ರಾಮೀಣ ಮತಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ನಾವು ಸೋತರೂ ಕೂಡ ಸರ್ಕಾರ ಬಂದಿದೆ. ಆದರೆ ಸರ್ಕಾರದ ಏನು ನಮಗೆ ಮಹತ್ವ, ಸರ್ಕಾರದ ನಮಗೆ ಸಾಧನೆ ನಮಗೆ ಸಿಗ್ತಾ ಇಲ್ಲ ಅನ್ನೋದಕ್ಕ ಕೂಗು ಭಾಳ ಜನರಲ್ಲಿದೆ. ಭಾಳಷ್ಟು ಜನರು ಈ ಇಂದಿನ ವಿದ್ಯಮಾನಗಳ ಬಗ್ಗೆ ಭಾಳ ಅಸಮಾಧಾನ ಮತ್ತು ದಾರಿ ಕಾಣದಾಗೆ, ದಿಕ್ಕು ತೋಚದಾಗೆ ವಿಚಾರ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ. ವಿಜಯಕುಮಾರ್ ಅವರಿಗೆ ನನಗೇನು ಹೊಸದು ಹೇಳಬೇಕಾಗಿಲ್ಲ. ಜಿ ರಾಮಕೃಷ್ಣ ಅವರು ಕೂಡ ಮಂತ್ರಿಗಳಾಗಿದ್ದರು, ಅವ್ರದ್ದು ಕೂಡ ಟಿಕೆಟ್ ಕಟ್ಟಾಗಿತ್ತು, ಅವರು ಕೂಡ ಭಾಳ ನೋವು ಅನುಭವಿಸಿದರು. ಆದರೂ ಅವರು ಗೆದ್ದು ಮತ್ತೆ ಜನಪ್ರಿಯರಾಗಿ ಈ ಇನ್ನೂ ಜನಮಾನಸದಲ್ಲಿ ಹೆಸರು ಉಳಿಸುವುದು ಅಂತ ರಾಮಕೃಷ್ಣ ಸಾಹೇಬರಿದ್ದಾರೆ. ಹಲವಾರು ಏಳುಗಳು ರಾಜಕೀಯ ಜೀವನದಲ್ಲಿ ಸಹಜ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ, ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗಪಡಿಸಬೇಕು, ಅವಕಾಶ ಇಲ್ಲದಾಗ ಅವಕಾಶವನ್ನು ಯಾವ ರೀತಿ ಪಡಿಬೇಕು ಅನ್ನತಕ್ಕಂಥ ವಿಚಾರ ಹೊಂದಬೇಕು. ಸಹಜವಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನನಗೆ ಅನ್ಯಾಯ ಆಗತ್ತೆ ಅನ್ನೋಂಥ ಭಾವನೆ ನಿಮ್ಮ ಹತ್ರ ಇರ್ಬೋದು. ಆದರೆ ಯಾವುದೂ ಕೂಡ ಭಾವನೆ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಯಾಕಂದರೆ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ರಾಜಕೀಯ ಜೀವನದಲ್ಲಿ ಇನ್ನೂ ಬೆಳಿಬೇಕಾಗಿದೆ. ನಿಮಗೆ ಆದಂಥ ಅಪಾರವಾದ ಜನಬೆಂಬಲ ಇದೆ, ಅಪಾರವಾದ ಒಂದು ಸಮುದಾಯ ನಿಮ್ಮ ಹಿಂದಿದೆ. ಹಲವಾರು ಕಾರ್ಯಕರ್ತರು ನಿಮಗೆ ಲೈಕ್ ಮಾಡ್ತಾರೆ. ಹೀಗಾಗಿ ನೀವೆಂದೂ ಕೂಡ ನೀವು ಇದರ ಹಿನ್ನಡೆಯೂ ಆಗಬಾರ್ದು, ಮುನ್ನುಗ್ಗಬೇಕು. ಬರೋ ದಿನಗಳು ಒಳ್ಳೆಯ ಭವಿಷ್ಯದ ದಿನಗಳೇ ಇವೆ, ಖಂಡಿತ ಕೂಡ ಒಳ್ಳೆಯ ದಿನಗಳಿವೆ. ಈಗಾಗಲೇ ನಾನು ಪಕ್ಷದ ಅಧ್ಯಕ್ಷರ ಜೊತೆಗೆ ಮಾತಾಡಿದ್ದೇನೆ, ಮಂತ್ರಿಗಳಾದಂಥ ಶರಣಪ್ರಕಾಶ್ ಪಾಟೀಲ್ ಜೊತೆಗೆ ಮಾತಾಡಿದ್ದೀನಿ. ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದ ಏನು ನಡೆದಿದೆ, ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು, ಮುಂಬರುವ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನದೇ ಆದಂಥ ಹಲವು ವಿಚಾರಗಳನ್ನು ಅವ್ರ ಜೊತೆಗೆ ಹಂಚಿಕೊಂಡಿದ್ದೇನೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವ ಒಂದು ಭರವಸೆ ಕೂಡ ನಮ್ಗೆ ಹೇಳಿದ್ದಾರೆ. ಆದ್ಮೇಲೆ ಈಗಾಗಲೇ ಮಾತನಾಡಿದ ಮಲ್ಲಿನಾಥ್ ಪಾಟೀಲ್ ಸ್ವಂತವರು ಹೇಳಿದರು, ಈ ರಾಜಕೀಯ ಹರಿಯುವ ನೀರು, ಇಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುರಲ್ಲ. ಘಟನೆಗಳು ನಮ್ಮನ್ನು ಈ ರೀತಿ ತಂದು ಬಿಡ್ತಾರೆ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಈ ಟಿಕೆಟ್ ಸಲುವಾಗಿ ನಡೆದಂಥ ಪೈಪೋಟಿಯಲ್ಲಿ ಸಹಜವಾಗಿ ಪಕ್ಷದ ಹೈಕಮಾಂಡ್ ಒಂದು ಬದಲಾವಣೆಯನ್ನು ನೋಡಿತು. ಏನಾದರೂ ಆಗ್ಬೋದು ಅನ್ನತಕ್ಕಂಥ ಬದಲಾವಣೆ ನೋಡಿ ರೇವನಾಯಕರಿಗೆ ಟಿಕೆಟ್ ಕೊಟ್ಟರು. ಏನು ಗೆಲ್ತಾರೆ ಅನ್ನೋದ್ರು ಕೂಡ ಆ ಸೋತು ಹೋದರು. ಅದರಿಂದ ನಮಗೆ ಭಾಳ ನೋವಾಯಿತು. ಸರ್ಕಾರದಲ್ಲಿ ನಮ್ಮ ಕ್ಷೇತ್ರದ ಪ್ರತಿನಿಧಿ ಇಲ್ಲ ಅನ್ನತಕ್ಕಂಥ ನೋವು ಕೊರಗು ನಮಗೇನು ಮುಂದಿದೆ. ಆದರೆ ಅದೇ ಕೊರಗು, ಅದೇ ನೋವಿನಲ್ಲಿ ಕುಂತರೆ ಏನು ಉಪಯೋಗ ಇಲ್ಲ. ಈ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ, ಜಿಲ್ಲಾ ಪರಿಷತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನು, ನಾವು ಯಾವ ರೀತಿ ಸಾಧನೆ ಸಾಧಿಸಬೇಕು, ನಾವು ಯಾವ ಅಧಿಕಾರವನ್ನು ಯಾವ ರೀತಿ ಹಿಡಿಬೇಕನ್ನೋಕ್ಕೆ ಭಾಳ ಮುಖ್ಯವಾಗಿ ನಾವು ಸಂಘಟನೆ ಮಾಡಬೇಕಾಗಿದೆ. ಯಾರ ಮೇಲೂ ಕೂಡ ದ್ವೇಷ ಮಾಡೋದು ಬೇಡ, ಯಾರನ್ನು ಕೂಡ ದೋಷ ಮಾಡೋದು ಬೇಡ. ಹಲವಾರು ಘಟನೆಗಳೇ ನಮಗೆ ಈ ಪರಿಸ್ಥಿತಿ ತಂದುಬಿಡ್ತದೆ. ಒಂದು ಕಡೆ ನಾವು ಯಾರನ್ನ ನಿರೀಕ್ಷೆ ಇಟ್ಟಿರ್ತೀವೋ ಆ ನಿರೀಕ್ಷಿತಕ್ಕೆ ಕೆಲಸ ಆಗಿಲ್ಲ, ಯಾರನ್ನು ನಂಬ್ತೇವೋ ಆ ನಂಬಿದವರೇ ನಮ್ಗೆ ಕೈ ಬಿಟ್ಟಿರ್ತಾರೆ. ಯಾರು ನಾವು ವಿಜಯಕುಮಾರ್ ಅವ್ರ ಮೇಲೆ ಕೂಡ ನಾವು ನಾರಾಜಿದ್ದವರಿದ್ದೆವು. ಏನು ಎಲ್ಲ ಅಧಿಕಾರ ಸಿಕ್ತು, ಏನು ನಮ್ಮನ್ನು
ಸಹಜವಾದಂಥ ಇದು ಒಂದು ಪ್ರಕ್ರಿಯೆ ರಾಜಕೀಯ ರಂಗದಲ್ಲಿ ಇದ್ದಿದೆ. ಆದರೆ ಯಾವುದು ಒಳ್ಳೆಯದು ಎಲ್ಲವನ್ನೂ ನೋಡ್ದಂಗಾಯ್ತು. ಈಗ ಅದು ಬದಲಾವಣೆಯೂ ನೋಡ್ದಂಗಾಯ್ತು. ಈ ಎಲ್ಲವನ್ನೂ ನೋಡೋದಾದ್ಮೇಲೆ ಇದಕ್ಕೆ ಒಳ್ಳೇದು ಯಾವುದು ಅನ್ನೋ ಬಗ್ಗೆ ಸಹಜವಾಗಿ ಕಾರ್ಯಕರ್ತರಲ್ಲಿ, ಪಕ್ಷದ ನಾಯಕರಲ್ಲಿ ಸಹಜ ಒಂದು ಆಶಾಭಾವನೆ ನಿಮ್ಮ ಕಡೆ ಬರ್ತಾ ಇದೆ. ವಿಜಯ್ ಕುಮಾರ್ ಅವರೇ, ನೀವು ಇನ್ನು ಮುಂದೆ ಮತ್ತೆ ಸಕ್ರಿಯ ರಾಜಕಾರಣದಲ್ಲಿ ತಾವಿರಬೇಕು, ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನಿಮ್ಮ ಹಲವು ತಪ್ಪುಗಳಿವೆ, ನಾನು ಹೇಳ್ತೀನಿ. ಇವತ್ತು ಬರೀ ಪಕ್ಷನೇ ಅನ್ಯಾಯ ಮಾಡಿದೆ ಅಂತ ನಾನು ಹೇಳೋದಲ್ಲ, ಕಾರ್ಯಕರ್ತರೇ ನಿಮ್ಗೆ ಕೈ ಬಿಟ್ಟರೆ ಅಂತಂದು ಹೇಳೋಲ್ಲ. ನಿಮ್ಮೂ ಕೂಡ ತಪ್ಪುಗಳಿವೆ. ನೀವು ಕೂಡ ಅತಿಯಾಗಿ ಕೆಲವು ಜನರು ನಂಬಿದ್ದೀರಿ, ಅತಿಯಾಗಿ ಅವ್ರ ಮಾತೇ ಕೇಳಿದಿರಿ. ನಿಮಗಾಗಿ ದುಡಿದಂಥವ್ರಿಗೆ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನೂ ಸರಿಪಡಿಸಬೇಕು. ಅವು ಯಾವುದೇ ರೀತಿಯಿಂದ ಯಾರಾದರೂ ಮಾತನಾಡಿದ್ರಂದ್ರೆ ಆ ಮಾತು ನಮ್ಗೆ ಒಳ್ಳೆಯದಕ್ಕೆ ಮಾತಾಡ್ತಕ್ಕಂಥ ಭಾವನೆ ನಿಮ್ಮಲ್ಲಿ ಇರಬೇಕು. ಈಗ ಪ್ರಕಾಶ್ ಅವರು ಹೇಳಿದ್ರು, ಕೆಲವು ಬಗ್ಗೆ ನೇರವಾಗಿ ದಿಟ್ಟವಾಗಿ ಅವರ ಸಂಘಟನೆ ಮೂಲಕ ಬಂದಂಥ ಪ್ರಕಾಶ್ ಅವರು ಹೇಳಿದ್ರು. ಆ ಥರ ನಿಮ್ಗೆ ಹೇಳದೇ ಇದ್ರೂ ಕೂಡ ನೀವು ಗುರುತಿಸ್ಬೇಕು ಏನು ತಪ್ಪುಗಳಾಗಿವೆ, ಹಿಂದಿನ ದಿನಗಳಲ್ಲಿ ಯಾವ ತಪ್ಪುಗಳಾಗಿವೆ, ಆ ತಪ್ಪುಗಳನ್ನು ಸರಿಪಡಿಸೋಣ. ಯಾವಾಗಲೂ ಒಂದು ವಿಷಯ ಹೇಳ್ತೀನಿ, ಎಲ್ಲರಿಗಿಂತಲೂ ಹೆಚ್ಚಿನ ಅವಕಾಶಗಳು ಹೆಚ್ಚಿನ ಜನಪ್ರಿಯ ಪ್ರೀತಿ ನಿಮ್ಮ ಮೇಲಿದೆ. ಇದನ್ನು ನಾವು ಕಾಯ್ಕೊಂಡು ಹೋಗ್ಬೇಕು. ಈ ಹೇಗೂ 50 ವರ್ಷ ಸಮೀಪ ಬರ್ತಾ ಇದ್ದೀರಿ, 45 ಮುಂದಿನ ದಿನಗಳಲ್ಲಿ ಪ್ರಬುದ್ಧ ರಾಜಕಾರಣಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹೊರಹೊಮ್ಮಲಿ. ಅಧಿಕಾರ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಜನಸಾಮಾನ್ಯರ ಜನಮಟ್ಟದಲ್ಲಿ ಇರಲಿ, ನೀವು ಎಲ್ಲರೊಂದಿಗೆ ಬೆರೀರಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಶುಭಾಶಯಗಳು ಹೇಳ್ತೀನಿ. ಆ ಪಕ್ಕದಲ್ಲಿ ಕುಂತಂತ ಮಲ್ಲಿನಾಥ್ ಪಾಟೀಲ್ ಬಂದಾರಂದ್ರೆ ಖಂಡಿತ ಒಳ್ಳೆದರ ಆಗ್ತದೆ, ಕೆಟ್ಟದರ ಆಗ್ತದೆ, ಇದು ಗ್ಯಾರಂಟಿ. ಅದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ, ಖಂಡಿತ ಇದು ಮುಂದಿನ ದಿನಗಳು ಒಳ್ಳೆಯದೇ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ಅವ್ರ ಮೇಲೆ ಹೊರಿಸಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಿ ಶಾಸಕರಾಗೋದೆಲ್ಲ ಮುಂದುವರದ, ಶಾಸಕರ ತಲೆಯಲ್ಲಿ ಇಟ್ಕೋಬೇಡ್ರಿ. ಈಗ ಸಾಕು, ಇನ್ನೂ 4 ವರ್ಷ ಏನೋ ಅವಧಿ ಇದೆ, ಅದೇ ಶಾಸಕರಂತೆ ವಿಚಾರ ಮಾಡಬೇಡ್ರಿ. ನಿಮಗಾಗಿ ಕೆಲಸ ಮಾಡಿದಂಥ ಸಾವಿರಾರು ಕಾರ್ಯಕರ್ತರಲ್ಲ, ಅವ್ರಿಗೆ ಅಧಿಕಾರ ಕೊಡಿಸೋಂಥ ಕೆಲಸ ನೀವು ಮಾಡಿ. ನಿಮಗೇನು ಸಿಗ್ತಕ್ಕಂಥ ವಿಚಾರ ಮಾಡೇ ಮಾಡ್ರಿ. ಈಗ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿಯಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನ, ಕೆಲಸ ಮಾಡಿದ ಅಭ್ಯರ್ಥಿಗಳನ್ನ ಅವರಿಗೆ ಚುನಾವಣೆಯಲ್ಲಿ ಟಿಕೆಟ್ ಇಸ್ಕೊಡುವಂಥ ಪ್ರಯತ್ನ ಹೋರಾಟ ಮಾಡ್ರಿ. ತಾಲೂಕ್ ಪಂಚಾಯತಿ ಹೋರಾಟ ಮಾಡ್ರಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಇರಲಿ ಅವರಿಗೆ ನಾವು ಲೀಡ್ ಕೊಡ್ತಕ್ಕಂಥ ಕೆಲಸ ಮಾಡೋಣ. ಖಂಡಿತ ಯಾವುದೇ ವ್ಯಕ್ತಿಗಳು ಎಷ್ಟೇ ಕೆಟ್ಟ ಮನಸ್ಸಿದ್ರು ಕೂಡ ನಿಮ್ಮ ಸಾಧನೆ ಬೆಳಕಿಗೆ ಬಂದೇ ಬರ್ತದ. ಪರೀಕ್ಷೆ ಮಾಡ್ತಾರೆ, ತುಲನೆ ಮಾಡ್ತಾರೆ, ಮೊದಲು ಎಷ್ಟು ಓಟ್ ಬಿದ್ದು ಈಗ ಎಷ್ಟು ಓಟ್ ಬಿದ್ದು. ಇದರಲ್ಲಿ ನಿಮ್ಮ ಪಾತ್ರ ಏನು? ಒಂದು ವಿಷಯ ನಿಮ್ಗೆ ಹೇಳ್ತೀನಿ, ದಯಮಾಡಿ ನಮ್ಮ ಕರೆದಿಲ್ಲ ಬಿಟ್ಟಿಲ್ಲ ಅನ್ಬೇಡ್ರಿ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕರೆದಿಲ್ಲ, ನಾನು ನೋಡಿದ್ದೀನಿ. ಯಾರು ಮೇಲೂ ಕರೆದಿಲ್ಲ, ಏನು ಮಾಡೋದು? ನಾವೇ ಬರಬೇಕು, ನಾವೇ ಕೆಲಸ ಮಾಡಬೇಕು, ನಾವೇ ಇಲ್ಲಿಗೆ ನಾವು ವಿದ್ಯಾವಂತರನ್ನು ತೋರಿಸ್ಕೊಡ್ಬೇಕು. ಇಂಥ ಒಂದು ಅವಕಾಶ ಖಂಡಿತ ನೀವು ಕಳ್ಕೊಬೇಡ್ರಿ. ಮುಂಬರುವ ದಿನಗಳು ಅತ್ಯಂತ ನಿಮ್ಮ ರಾಜಕೀಯ ಜೀವನದ ತಿರುವಿನ ಪ್ರಶ್ನೆ ಅದ. ಅದಕ್ಕಾಗಿ ಬದಲಾವಣೆ ದಿನಗಳಲ್ಲಿ ನೀವು ಸಕ್ರಿಯವಾಗಲಿ, ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ಹೇಳ್ಕೊಂಡ ಮತ್ತೊಮ್ಮೆ ನಿಮಗೆ 45ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಿ ಮುಂದಿನ ದಿನಗಳು ನಿಮ್ಗೆ ಉಜ್ವಲ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇವತ್ತಿನ ದಿವಸ ಹುಟ್ಟುಹಬ್ಬದ ಪ್ರಯುಕ್ತ ವೇದಿಕೆ ಮೇಲಿರುವಂಥ ಹಿರಿಯರು ಮತ್ತು ಮಾರ್ಗದರ್ಶಕರು ಆಗಿರುವಂಥ DCC ಬ್ಯಾಂಕ್ನ ಅಧ್ಯಕ್ಷರು ಆಗಿರುವಂಥ ಸೋಮಶೇಖರ್ ಗೊನೆ ಸರ್ ಅವರೇ, ಮತ್ತು ಹಿರಿಯರು ಯಾವಾಗಲೂ ನನಗೆ ತಂದೆ ಸಮಾನವಾಗಿ ನಿಂತು ರಾಜಕೀಯವಾಗಲ್ಲದೆ ಎಲ್ಲ ಒಂದು ಇದರಲ್ಲಿ ಮಾರ್ಗದರ್ಶನ ಕೊಡ್ತಿರುವಂಥ ಮಲ್ಲಿನಾಥ್ ಪಾಟೀಲ್ ಸ್ವಂತ ಅವರೇ, ಮತ್ತು ಇವತ್ತು ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತಿರುವಂಥ ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಸರ್ ಅವರೇ, ಮತ್ತು ಮಹಿಳಾ ಅಧ್ಯಕ್ಷರಾದಂಥ ನಿರ್ಮಲಾ ವರ್ಗಲ್ಲಿ ಅಕ್ಕ ಅವರೇ, ಮತ್ತು ಪ್ರಕಾಶ್ ಹಗರಿಗಣ್ಣವರೇ, ಮತ್ತು ವೇದಿಕೆ ಮೇಲೆ ಇರೋಲ್ಲ ನನ್ನ ಕಾಂಗ್ರೆಸ್ನ ಹಿರಿಯ ನಾಯಕರೇ, ಮತ್ತು ಎದುರುಗಡೆ ಕೂತಿರೋಂಥ ವಿಜಯ್ ಕುಮಾರ್ ಸರ್ ಅವರ ಅಭಿಮಾನಿಗಳೇ. ಇವತ್ತಿನ ದಿವಸ ನನ್ನ ಹಿರಿಯರಿದ್ದಾರೆ, ನನಗಂತೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾನು ಅಷ್ಟು ಮಾತಾಡ್ಲಿಕ್ಕೆ ಬರೋಲ್ಲ ನನಗೆ. ಆದರೂ ಕೂಡ ಈಗ ಪ್ರಕಾಶ್ ಹಗರಿಯಣ್ಣವರು ಪ್ರಾಸ್ತಾವಿಕವಾಗಿ ಮಾತಾಡಿದಾಗೆ ಇವತ್ತಿನ ದಿವಸ ಗ್ರಾಮೀಣ ಭಾಗದಲ್ಲಿ ಹೇಗಾಗಿದೆಪ್ಪ ಅಂತಂದರೆ, ನಾನು ಒಂದೇ ಮಾತಾಡ್ತೀನಿ, ವಿಜಯ್ ಕುಮಾರ್ ಸರ್ ಅವರು ಟಿಕೆಟ್ ಪಡೆದುಕೊಂಡು ಸೋಲು ಗೆಲುವು ಇದ್ದಿತ್ತು. ಆದರೆ ಇವತ್ತಿನ ದಿವಸ ಗ್ರಾಮೀಣದಲ್ಲಿ ಏನು ನಡೀತಾ ಇದೆ ಅನ್ನಂಥ ಒಂದು ಸ್ಥಿತಿ ಇರ್ತಿರ್ಲಿಲ್ಲ. ನಾವೆಲ್ಲರೂ ಒಂದು ತಾಯಿಯ ಕುಟುಂಬ ಥರ ಇರ್ತಿದ್ವಿ. ಇವತ್ತು ಹೇಗಾಗಿದೆಯಪ್ಪ ಅಂದ್ರೆ ಒಡೆದ ಮನೆ ಆಗಿದೆ ನಮ್ಮ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಒಬ್ಬ ಚುಕ್ಕಾಣಿ, ಒಬ್ಬರ ರೈಟ್ ಪರ್ಸನ್
ಕೈಯಲ್ಲಿ ಒಂದು ಚುಕ್ಕಾಣಿ ಬೇಕಾಗಿದೆ. ಪಕ್ಷನ ಮುನ್ನಡೆಸ್ಕೊಂಡು ಹೋಗುವಂತ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಚುಕ್ಕಾಣಿ ಕೊಡಬೇಕಾಗಿರುವಂತ ಸಮಯ ಇದೆ. ಇದನ್ನ ಹಿರಿಯರೆಲ್ಲರೂ ಮನವರಿಸಿಕೊಂಡು ಅವರಿಗೆ ಮುಂದಾಟ ಕೊಟ್ರೆ ಮತ್ತೆ ನಮ್ಮ ಪಕ್ಷ ಪುಟಿದೆಂದು ಬರುವಂತ ಬರೀ ಲೋಕಸಭಾ ಎಲೆಕ್ಷನ್ ಅಷ್ಟೇ ಅಲ್ಲ, ಬರುವಂತ ಎಲ್ಲ ಮುಂಬರುವ ಎಲೆಕ್ಷನ್ ಅಲ್ಲಿ ಮತ್ತೆ ನಾವು ಗೆಲುವಿನ ಹಾದಿಯಲ್ಲಿ ನಮ್ಮ ಪಕ್ಷ ತಗೊಂಡು ಹೋಗಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ವಿಜಯ್ ಕುಮಾರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ತಾವು ಈಗ ವೇದಿಕೆ ಮುಖಾಂತರ ಹೇಳ್ಕೊಂಡಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಮಲ್ಲಿನಾಥ ಗೌಡರಿಗೆ ನಾನು ವಿಶೇಷವಾಗಿ ಹೇಳ್ತೀನಿ, ಮತ್ತು ಸಿ.ಎ. ಪಾಟೀಲ್ ಅವರಿಗಾಗಲಿ, ಗೋವಿಂದ ಅವರಿಗಾಗಲಿ, ಈಗಾಗಲೇ ಜಿ. ರಾಮಕೃಷ್ಣ ಅವರ ಒಂದು ನಡೆ ಯಾವ ಥರ ಇತ್ತು ಅದೇ ಥರ ವಿಜಯಕುಮಾರ್ ಕೂಡ ಒಂದು ಒಳ್ಳೆ ನಡೆ ಇದೆ. ತಮ್ಮೆಲ್ಲರ ಒಂದು ಮಗನಾಗಿ ತಮ್ಮಲ್ಲಿ ಮತಕ್ಷೇತ್ರದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲಾ ಗುಣಗಳಿದ್ದರೂ ಕೂಡ ಇವತ್ತಿನ ದಿನ ಟಿಕೆಟ್ ಕಟ್ಟಾಗಿರ್ಬೋದು, ಆದರೆ ಟಿಕೆಟ್ ಕೊಟ್ಟಿದೆ. ಆದರೆ ಸೋಲುಗಳು ಯಾರಿಗಾದ್ರೂ ಇದ್ದೇ ಇರ್ತದೆ. ಆದರೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸೋಲಿಸಿದ್ದಾರೆ. ಅವರಿಗೆ ನಾವು ನಮ್ಮ ದಲಿತರ ಪರವಾಗಿ, ಅದರ ವಿಶೇಷವಾಗಿ ಮಾದಿಗ ಸಮಾಜದ ಒಂದು ನಾಯಕನಿಗೆ ಇವತ್ತು ತುಳಿತಕ್ಕಂಥ ಕೆಲಸ ಮಾಡಿದೇ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಏನಾಗಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ದರಿಂದ ಇವತ್ತು ಸರ್ಕಾರ ರಚನೆ ಆದದ್ದು ಜಿ. ರಾಮಕೃಷ್ಣ ಅವರಿಗೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ, ವಿಜಯಕುಮಾರ್ ಅವರಿಗೆ ಒಂದು ಒಳ್ಳೆ ಸ್ಥಾನಮಾನ ನೀಡಲಿ. ಇವತ್ತಿನ ದಿನ ಗ್ರಾಮೀಣ ಮತಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು, ಮೇಲಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೆ, ಒಂದು ಪಕ್ಷದ ಜಿಲ್ಲಾಧ್ಯಕ್ಷರಿಗಾಗಲಿ ಮತ್ತು ಪ್ರಿಯಾಂಕ ಖರ್ಗೆ ಅವರಿಗಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲಿ, ಈ ಜಿ. ರಾಮಕೃಷ್ಣ ಅವರ ಮಗ ವಿಜಯಕುಮಾರ್ ಅವರಿಗೆ ಒಂದು ಸರ್ಕಾರದಲ್ಲಿ ಉನ್ನತ ಸ್ಥಾನ ನೀಡಿ ತಮ್ಮೆಲ್ಲರ ಸೇವೆ ಮಾಡಿಸ್ಕೊಳ್ಳಕ್ಕೆ ತಾವೆಲ್ಲರೂ ಕಾರ್ಯಕರ್ತರು ಒತ್ತಾಯ ಹಾಕಿ. ಅದರಲ್ಲಿ ಕೂಡ ನಾವು ಕೂಡ ಇಡೀ ದಲಿತ ಸಮುದಾಯ ಕೂಡ ಅವರನ್ನು ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನ ಸಿಗಲಿ ಅಂತಕ್ಕಂಥ ಹಾರೈಸೋದ್ರ ಮುಖಾಂತರ ನಾವು ಕೂಡ ಒತ್ತಾಯ ಆಗ್ತೀವಿ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮದ ಬಿಂದುಗಳು 45ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥ ನಮ್ಮ ನಾಯಕರುಗಳು, ನಾನು ಕೂಡ ಅವರ ಅಭಿಮಾನಿನೇ. ಅದಕ್ಕೆ ಅವರಿಗೆ 45ನೇ ಹುಟ್ಟುಹಬ್ಬವನ್ನು ಶುಭ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮಲ್ಲಿನಾಥ್ ಸ್ವಂತ ಪಾಟೀಲ್ರೆ, ಅದೇ ರೀತಿ ಗೋನಾಯಕ್ ಸಾಹೇಬ್ರೆ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೆ, ನಿಮಗೆಲ್ಲ ಗೊತ್ತಿದೆ. ಅನಿವಾರ್ಯ ಕಾರಣದಿಂದ ಪಕ್ಷಕ್ಕಾಗಿ ನಾವು ಕೂಡ ಬಹಳಷ್ಟು ದುಡಿದಿದ್ದೆವು. ಮತ್ತು ಜಿಲ್ಲೆಯಲ್ಲಿ ಮೆಂಬರ್ಶಿಪ್ ಮಾಡೋಕ್ಕೆ ನಾನು ಜಿಲ್ಲೆಯಲ್ಲಿ ಕೂಡ ಫಸ್ಟ್ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದಂಥ ನಾನು ಕೂಡ ಇದ್ದೀನಿ, ನಮಗೆಲ್ಲರಿಗೂ ಗೊತ್ತದ. ಅದಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡೋದರಲ್ಲಿ ಏರುಪೇರು ಆಯಿತು. ಅದಕ್ಕಾಗಿ ನಾವು ಸ್ವಲ್ಪ ಬೇಜಾರಾಗಿ ಪಕ್ಷ ಬಿಟ್ಟಿದ್ದೇವೆ. ಈಗ BJPಯಲ್ಲಿದ್ದೀನಿ. BJPಯಲ್ಲಿ ಇದ್ದರೂ ಕೂಡ ನಾನು ವಿಜಯಕುಮಾರ್ ಅಭಿಮಾನಿನೇ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇಲ್ಲಿ ಈ ಅಭಿಮಾನಿ ಬಳಗ ಇಷ್ಟೊಂದು ಇದರಲ್ಲಿ ನೆರೆದಂತಂದ್ರೆ ಇದು ವಿಜಯಕುಮಾರ ಶಕ್ತಿ ಇನ್ನೂ ಗ್ರಾಮೀಣದಲ್ಲಿ ಇರ್ತದೆ ಅಂತಕ್ಕಂಥ ನನ್ನ ಭಾವನೆ. ನಾನು BJPಯಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ಸು ಎದುರಾಳಿ ಇರಬೇಕು ಅಂತಕ್ಕಂಥ ನನ್ನ ಭಾವನೆ. ನಾವು ಇವತ್ತು ಪಕ್ಷ ಬಿಟ್ಟು ಹೋದರೂ ಕೂಡ ನಾವು BJP ಶಾಸಕರನ್ನ ಗೆಲ್ಲಿಸಿದೆವು. ಮುಂದಿನ ದಿನಗಳಲ್ಲಿ ನೀವು ಕೂಡ ಎದುರಾಳಿಯಾಗಿ ಗೆಲ್ಲಬೇಕಂತಕ್ಕಂಥ ಒಂದು ಛಲ ನೀವು ತೊಡ್ರಿ ಅಂತ ತಮ್ಮಲ್ಲಿ ಶುಭ ಹಾರೈಸುತ್ತಾ ಈ ಸಂದರ್ಭದಲ್ಲಿ ನನಗೆ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಯಾಕಂದ್ರೆ 2 ನಿಮಿಷ ಮಾತಾಡಂತಾರೆ ನಮ್ಗೆ, ಅದಕ್ಕಾಗಿ ನಾನು 2 ನಿಮಿಷನೇ ಮುಗಿಸ್ಬಿಡ್ತೇನೆ. ನಮಸ್ಕಾರ.